ಕಾನೂನಿನ ಬಗ್ಗೆ ಓದಬೇಕು ಅಂತಂದೇಳಿ ಯಾಕೆ ಅನಿಸ್ತು? ಅದಕ್ಕೆ ಪ್ರೇರಣೆ ಏನು ಸರ್? ಸರ್ ನಾನು 2006ನೇ ಇಸ್ವಿಲಿ 10ನೇ ಇಸ್ವಿಲಿ ಸೊ ಒಬ್ಬರ ಕೊಲೆ ಪ್ರಕರಣದಲ್ಲಿ ನಿಜವಾದ ಆರೋಪಗಳನ್ನ ಬಿಟ್ಟು ನಿರಪರಾಧಿಗಳನ್ನ ಆರೋಪಿಗಳನ್ನ ಮಾಡಿದರು. ಆ ಪ್ರಕರಣ ಹೋರಾಟಕ್ಕೆ ಇಳಿದಂಥ ಸಂದರ್ಭದಲ್ಲಿ ಸೊ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿ ನನ್ನನ್ನು ಮೊದಲನೇ ಬಾರಿ ಅರೆಸ್ಟ್ ಮಾಡಿದರು. ಸೊ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸೋರು. ಸೊ ಆವಾಗ ನನಗೆ ಇದು ಬಂತು, ನಾನು ಕಾನೂನು ಬಗ್ಗೆ ತಿಳ್ಕೊಳ್ಬೇಕು. ಮತ್ತು ಪೊಲೀಸು ಮತ್ತು ನ್ಯಾಯಾಂಗ ಅಭಿಯೋಜನೆ ಇಲಾಖೆ ಈ ಮೂರು ಇಲಾಖೆಯಲ್ಲಿ ಸಾಕಷ್ಟು ಲೋಪದೋಷ ಇರೋದು ಕಂಡು ಬಂತು ನನಗೆ. ಹಾಗಾಗಿ ಆ ಕಾನೂನು ಬಗ್ಗೆ ತಿಳ್ಕೊಂಡು ಈ ಮೂರು ಇಲಾಖೆಯಲ್ಲಿ ಇರತಕ್ಕಂಥ ಕೆಲವು ಲೋಪದೋಷಗಳನ್ನ ಸರಿಪಡಿಸಿದ್ರೆ ಸಾಕಷ್ಟು ಅಪರಾಧ ಕೃತ್ಯಗಳು ಕಡಿಮೆ ಆಗುತ್ತೆ ಅಂತ ನಂಗೆ ಅನಿಸಿದ್ರಿಂದ ಆಗ್ಲಿಂದ ನನಗೆ ಕಾನೂನು ಬಗ್ಗೆ ತಿಳ್ಕೊಳ್ಳೋವಂಥದ್ದು, ಒಂದು ಹೋರಾಟ ಮಾಡೋವಂಥದ್ದು, ಪೊಲೀಸರೇ ಆಗಲಿ ಅಥವಾ ಜಡ್ಜೇ ಆಗಲಿ ಅಥವಾ ಅಭಿಯೋಜನೆ ಇಲಾಖೆ ಅಧಿಕಾರಿಗಳೇ ಆಗಲಿ ಅವ್ರ ವಿರುದ್ಧ ಸಂಬಂಧಪಟ್ಟ ದೂರು ಕೊಡುವಂಥದ್ದು ಇದೆಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಮೊದಲು ಯಾವ ಪುಸ್ತಕ ಓದಿದ್ದೀರಾ ಅನ್ನೋದು ನೆನಪಿದೆಯಾ ಸರ್ ಕಾನೂನಾತ್ಮಕ ವಿಚಾರದಲ್ಲಿ? ಸರ್ ಅದೇ ಇದು ಭಾರತೀಯ ದಂಡ ಸಂಹಿತೆ ಮತ್ತು ದಂಡ ಪ್ರಕ್ರಿಯೆ ಸಂಹಿತೆ, ಸೊ ಈ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮ, ಈ ಥರ ಹಲವಾರು ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡಿದೆ.